ನಿತಿನ್ ತಮ್ಮ ಸ್ನೇಹಿತ ಸಚಿನ್ ಅವರನ್ನ ಭೇಟಿಯಾಗ್ತಾರೆ. ನಿತಿನ್ ಅವರ ಮ್ಯೂಚುವಲ್ ಫಂಡ್ ಹೂಡಿಕೆಗಳ ಬಗ್ಗೆ ಅವರಲ್ಲಿ ಕೇಳ್ತಾರೆ. ಅದಕ್ಕೆ ನಿತಿನ್ ಚೆನ್ನಾಗಿ ಹೋಗ್ತಿದೆ, ಆದರೂ ಮಾರುಕಟ್ಟೆ ಏರಿಳಿತದ ಬಗ್ಗೆ ಕಳವಳ ಇದೆ ಅಂತ ಹೇಳ್ತಾರೆ. ಇಂತಹ ಸಂದರ್ಭಗಳಲ್ಲಿ ಏನ್ ಮಾಡಬಹುದು, ಯಾವ ಫಂಡ್ಗಳಲ್ಲಿ ಹೂಡಿಕೆಯನ್ನ ಮಾಡಬೇಕು, ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನ ಮಾಡಬಹುದಾ ಅಥವಾ ಇಲ್ವಾ ಅನ್ನೋದು ನಿತಿನ್ ಅವರಲ್ಲಿರುವಂತಹ ಗೊಂದಲ. ಅವರು ಹೆಚ್ಚಿನ ರಿಸ್ಕ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧರಿಲ್ಲ ಅನ್ನೋದನ್ನ ಕೂಡ ತಿಳಿಸ್ತಾರೆ. ಅದಕ್ಕೆ ಸಚಿನ್ ಡೈನಮಿಕ್ ಅಸೆಟ್ ಅಲೋಕೇಶನ್ ಫಂಡ್ ನಿಮಗೆ ಸೂಕ್ತ ಅಂತಾರೆ. ಇದು ನಿತಿನ್ ಅವರ ಎಲ್ಲ ಅಗತ್ಯತೆಗಳನ್ನ ಪೂರೈಸುತ್ತೆ ಅಂತ ಅವರು ತಿಳಿಸ್ತಾರೆ. ಡೈನಮಿಕ್ ಅಸೆಟ್ ಅಲೋಕೇಶನ್ ಫಂಡ್ ಅನ್ನು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಂತಾನೂ ಕೂಡ ಕರೀತಾರೆ. ಇಕ್ವಿಟಿ ಮತ್ತು ಡೆಟ್ ಇನ್ಸ್ಟ್ರೂಮೆಂಟ್ ಈ ಎರಡರಲ್ಲೂ ಹೂಡಿಕೆಯನ್ನು ಮಾಡುವಂತಹ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಇದಾಗಿದೆ. ಡೈನಮಿಕ್ ಅಸೆಟ್ ಅಲೋಕೇಶನ್ ಫಂಡ್ DAAFಗಳಲ್ಲಿ ಮಾರುಕಟ್ಟೆಯ ಪ್ರವೃತ್ತಿಯನ್ನು ಆಧರಿಸಿ ಅಲೋಕೇಶನನ್ನು ಬದಲಿಸುವ ಸ್ವಾತಂತ್ರ್ಯ ಫಂಡ್ ಹೌಸ್ಗಳಿಗೆ ಇರುತ್ತೆ. ಭಾರತದಲ್ಲಿನ ಮ್ಯೂಚುವಲ್ ಫಂಡ್ ಇವುಗಳ ಸಂಘ ಅಂದರೆ AMFI ಇದರ ಪ್ರಕಾರ ಫಂಡ್ ಹೌಸ್ ತನ್ನ ನಿರ್ಧಾರದಂತೆ 100% ಇಕ್ವಿಟಿಯಲ್ಲಿ ಹೂಡಿಕೆಯನ್ನು ಮಾಡಬಹುದು. ಮಾರುಕಟ್ಟೆ ಇಳಿಕೆಯ ಹಾದಿಯಲ್ಲಿ ಸಾಗಲಿದೆ ಅಂತ ಫಂಡ್ ಹೌಸ್ ಭಾವಿಸಿದರೆ ಆಗ ಇಡೀ ಹೂಡಿಕೆಯ ಮೊತ್ತವನ್ನು ಡೆಟ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು. DAAFನಲ್ಲಿ ಫಂಡ್ ಮ್ಯಾನೇಜರ್ ಹೂಡಿಕೆಗಳ ಮೇಲೆ ನಿಗಾ ವಹಿಸಿರ್ತಾರೆ. ಅವರು ಮಾರುಕಟ್ಟೆಯ ಸಂಶೋಧನೆಯನ್ನು ನಡೆಸಿ ವಿಶ್ಲೇಷಣೆ ಮಾಡಿ ತಮ್ಮ ಹೂಡಿಕೆಯ ಉದ್ದೇಶವನ್ನು ಗಮನದಲ್ಲಿ ಇಟ್ಕೊಂಡು ಇಕ್ವಿಟಿ ಅಥವಾ ಡೆಟ್ಗೆ ಎಕ್ಸ್ಪೋಜರ್ ಅನ್ನು ಅಡ್ಜಸ್ಟ್ ಮಾಡ್ತಾರೆ. ಅಂದರೆ ಅಗತ್ಯಕ್ಕೆ ತಕ್ಕಂತೆ ಇಕ್ವಿಟಿ ಅಥವಾ ಡೆಟ್ಗಳಲ್ಲಿ ಹೂಡಿಕೆಯ ಹಂಚಿಕೆಯನ್ನು ಬದಲಿಸ್ತಾರೆ. ವ್ಯಾಲ್ಯುವೇಷನ್ ಜಾಸ್ತಿ ಆಗ್ತಾ ಇದ್ದು ಮಾರುಕಟ್ಟೆ ದಾಖಲೆಯ ಏರಿಕೆಯ ಮಟ್ಟದಲ್ಲಿದ್ದರೆ ಫಂಡ್ ಮ್ಯಾನೇಜರ್ಗಳು ಡೆಟ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಆದಾಗ್ಯೂ ಮಾರುಕಟ್ಟೆ ಕಡಿಮೆ ಮಟ್ಟದಲ್ಲಿದ್ದರೆ ಅಥವಾ ಲೋಯರ್ ಲೆವೆಲ್ನಲ್ಲಿದ್ದರೆ ಇಕ್ವಿಟಿ ಹೂಡಿಕೆಯ ಪ್ರಮಾಣವನ್ನು ಹೆಚ್ಚು ಮಾಡಬಹುದು. ಯಾವುದೇ ಹೂಡಿಕೆ ಆಗಿರಲಿ ಅದರ ಮೇಲೆ ಸಿಗುವ ರಿಟರ್ನ್ಸ್ ಮುಖ್ಯ ಆಗುತ್ತೆ. ಏಸ್ ಮ್ಯೂಚುವಲ್ ಫಂಡ್ ಕೊಟ್ಟಿರುವ ಮಾಹಿತಿಯ ಪ್ರಕಾರ 2024ರ ಮಾರ್ಚ್ 11ರಂದು DAFನಲ್ಲಿ ಸರಾಸರಿ ರಿಟರ್ನ್ ಒಂದು ವರ್ಷದಲ್ಲಿ 22.66ರಷ್ಟಿದ್ದು ಕಳೆದ 3 ವರ್ಷಗಳಲ್ಲಿ 10.10 ಮತ್ತು ಕಳೆದ 5 ವರ್ಷಗಳಲ್ಲಿ 10.17ರಷ್ಟಿದೆ. ಶ್ರೀರಾಮ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಕಳೆದೊಂದು ವರ್ಷದಲ್ಲಿ ಅತಿ ಹೆಚ್ಚು ಅಂದರೆ 29.73ರಷ್ಟು ರಿಟರ್ನ್ಸ್ ಕೊಟ್ಟಿದೆ. ಕಳೆದ ವರ್ಷದಲ್ಲಿ ಮೋತಿಲಾಲ್ ಓಸ್ವಾಲ್ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ 26.78ರಷ್ಟು ರಿಟರ್ನ್ಸ್ ಕೊಟ್ಟಿದೆ. ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ, ಡೈನಮಿಕ್ ಅಸೆಟ್ ಅಲೋಕೇಶನ್ ಫಂಡ್ಗಳ ಗಳಿಕೆಗಳು ಹೇಗೆ ತೆರಿಗೆಗಳಿಗೆ ಒಳಪಡುತ್ತೆ ಅನ್ನೋದು. ಈ ಫಂಡ್ಗಳು ಇಕ್ವಿಟಿ ಕ್ಯಾಟಗರಿ ಅಡಿಯಲ್ಲಿ ಬರುತ್ತೆ. ಒಂದು ವೇಳೆ 1 ವರ್ಷದೊಳಗೆ ಈ ಫಂಡ್ಗಳನ್ನು ಮಾರಾಟ ಮಾಡಿದರೆ ಅದರಿಂದ ಸಿಗುವ ರಿಟರ್ನ್ಗಳನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ STCG ಅಂತ ಪರಿಗಣಿಸಲಾಗುತ್ತೆ. ಈ ಗಳಿಕೆಯ ಮೇಲೆ 15% ತೆರಿಗೆ ವಿಧಿಸಲ್ಪಡುತ್ತೆ. ಅದೇ ರೀತಿ ಫಂಡ್ಗಳನ್ನು 1 ವರ್ಷದ ನಂತರ ಮಾರಾಟ ಮಾಡಿದರೆ ಇದರಿಂದ ಸಿಗುವ ಲಾಭವನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ LTCG ಅಂತ ಪರಿಗಣಿಸಲಾಗುತ್ತೆ. ಇಕ್ವಿಟಿ ಫಂಡ್ಗಳ LTCGಗಳ ಮೇಲೆ 10% ತೆರಿಗೆಯನ್ನು ವಿಧಿಸಲಾಗುತ್ತೆ. ಒಂದು ಹಣಕಾಸು ವರ್ಷದಲ್ಲಿ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ದೀರ್ಘಾವಧಿ ಕ್ಯಾಪಿಟಲ್ ಗೇನ್ ಸಿಕ್ಕಿದರೆ ಮಾತ್ರ ಈ ತೆರಿಗೆಯ ಅನ್ವಯ ಆಗೋದು. ಅಂದರೆ 1 ಲಕ್ಷ ರೂಪಾಯಿವರೆಗಿನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ತೆರಿಗೆ ಮುಕ್ತ ಆಗಿದೆ. ಈಗ ನೀವು ಅಸೆಟ್ ಅಲೋಕೇಶನ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ವೇಳೆ ಇಕ್ವಿಟಿ ಮಾರ್ಕೆಟ್ ವಾಲಟೈಲ್ ಆಗಿದ್ರೆ ಅಂದರೆ ಬೇಗ ಏರಿಳಿತಗಳನ್ನ ಕಾಣ್ತಾ ಇದ್ರೆ ಆ ಡೈನಮಿಕ್ ಅಸೆಟ್ ಅಲೋಕೇಶನ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡೋದು ಉತ್ತಮವಾದ ಆಯ್ಕೆಯಾಗುತ್ತೆ. ಯಾಕೆಂದರೆ ಈ ಫಂಡ್ಗಳು ಹೂಡಿಕೆದಾರರ ರಿಸ್ಕ್ ಮೇಲೆ ನಿಗಾ ಇಟ್ಟಿರುತ್ತೆ. ಜೊತೆಗೆ ರಿಸ್ಕ್ ನಡುವೆಯೂ ಕೂಡ ಹೆಚ್ಚಿನ ರಿಟರ್ನ್ಸ್ ಅನ್ನು ಕೊಡುವಂತಹ ಸಾಮರ್ಥ್ಯ ಇರುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ ಷೇರು ಮಾರುಕಟ್ಟೆ ಇಳಿಕೆಯ ಹಾದಿಯಲ್ಲಿದ್ದರೂ ಕೂಡ ಡೆಟ್ ಮತ್ತು ಡೆರೈವೇಟಿವ್ಗಳಲ್ಲಿ ಹೂಡಿಕೆ ಇರೋದ್ರಿಂದ ಸಂಪೂರ್ಣ ಇಕ್ವಿಟಿ ಫಂಡ್ಗಳಿಗೆ ಹೋಲಿಕೆ ಮಾಡಿದರೆ DAAFಗಳಲ್ಲಿ ನಷ್ಟದ ಪ್ರಮಾಣ ಕಡಿಮೆ. ಇಂತಹ ಸನ್ನಿವೇಶದಲ್ಲಿ DAAF ಕೇವಲ ಹೂಡಿಕೆದಾರರ ಬಂಡವಾಳವನ್ನು ವೃದ್ಧಿಸಲ್ಲ, ಹೂಡಿಕೆದಾರರ ಹಣವನ್ನು ಕೂಡ ಉಳಿತಾಯ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಫಿನ್ವೈಸರ್ನ ಸಂಸ್ಥಾಪಕರು ಮತ್ತು CEO ಜೈ ಶಾಹ ಅವರಿಂದ ಡೈನಮಿಕ್ ಅಸೆಟ್ ಅಲೋಕೇಶನ್ ಫಂಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಾದರೆ ಈ ಫಂಡ್ಗಳಲ್ಲಿ ಅಲೋಕೇಶನ್ನ ಸಂಪೂರ್ಣ ಸ್ವಾತಂತ್ರ್ಯ ಫಂಡ್ ಮ್ಯಾನೇಜರ್ಗೆ ಇರುತ್ತೆ ಅಂತಾರೆ. ಅಗತ್ಯ ಬಿದ್ದರೆ ಫಂಡ್ ಮ್ಯಾನೇಜರ್ ಇಕ್ವಿಟಿಯಿಂದ ಡೆಟ್ಗೆ ಅಥವಾ ಡೆಟ್ನಿಂದ ಇಕ್ವಿಟಿಗೆ ಎಕ್ಸ್ಪೋಜರನ್ನು ಹೆಚ್ಚಿಸಬಹುದು ಅಂತಾನೂ ಅವರು ಹೇಳ್ತಾರೆ. ಅದು ಕೂಡ ಯಾವುದೇ ತೆರಿಗೆ ಬಾಧ್ಯತೆಗಳಿಲ್ಲದೆ, ಅಂದರೆ ಇಂತಹ ಹೂಡಿಕೆಯ ಬದಲಾವಣೆಗಳ ಮೇಲೆ ಯಾವುದೇ ತೆರಿಗೆ ಇರೋದಿಲ್ಲ. ಯಾರಿಗೆ ಮಾರುಕಟ್ಟೆ ಏರಿಳಿತಗಳ ರಿಸ್ಕ್ ಕಡಿಮೆ ಮಾಡಿಕೊಳ್ಬೇಕು ಅಂತ ಇರುತ್ತೋ ಅಂತಹವರಿಗೆ ಡೈನಮಿಕ್ ಅಸೆಟ್ ಅಲೋಕೇಶನ್ ಫಂಡ್ ಉತ್ತಮವಾದ ಹೂಡಿಕೆಯ ಆಯ್ಕೆಯಾಗಿದೆ ಅಂತ ಅವರು ಹೇಳ್ತಾರೆ.
ಇನ್ನು ತಮ್ಮ ಪೋರ್ಟ್ಫೋಲಿಯೋವನ್ನು ಡೈವರ್ಸಿಫೈ ಮಾಡೋದಕ್ಕೆ ಬಯಸ್ತಾ ಇರುವಂತಹ ಹೂಡಿಕೆದಾರರಿಗೆ ಕೂಡ ಈ ಡೈನಮಿಕ್ ಅಸೆಟ್ ಅಲೋಕೇಶನ್ ಫಂಡ್ ಉತ್ತಮ ಮಾಧ್ಯಮವಾಗಿದೆ. ಈ ಫಂಡ್ಗಳು ಹೆಚ್ಚಿನ ರಿಸ್ಕ್ ರಿವಾರ್ಡ್ ರೇಷಿಯೋ ಆಫರ್ ಮಾಡುತ್ತೆ. ಇದರಿಂದಾಗಿ ಈ ಹೂಡಿಕೆಯಲ್ಲಿ ಡೆಟ್ ಫಂಡ್ಗಳಿಗೆ ಹೋಲಿಸಿದರೆ ಹೆಚ್ಚಿನ ರಿಟರ್ನ್ಸ್ ಸಿಗುವ ನಿರೀಕ್ಷೆ ಹೆಚ್ಚಿರುತ್ತೆ. DAAFನಲ್ಲಿ ಈ ಹೂಡಿಕೆಗೆ ಕನಿಷ್ಠ 3 ವರ್ಷಗಳ ಮುನ್ನೋಟ ಇರಬೇಕು. ಎಕ್ವಿಟಿಗೆ ಎಕ್ಸ್ಪೋಜರ್ ಇರೋದರಿಂದ ಈ ಹೂಡಿಕೆಯಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಿದ್ಧರು ಇರಬೇಕಾಗುತ್ತೆ. ಒಟ್ಟಾರೆಯಾಗಿ ಯಾರು ಮಧ್ಯಮ ಪ್ರಮಾಣದಿಂದ ಭಾರಿ ಪ್ರಮಾಣದ ರಿಸ್ಕ್ಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧರಿರ್ತಾರೋ ಅಂಥವರಿಗೆ DAF ಉತ್ತಮವಾದ ಆಯ್ಕೆ ಆಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.